ಇನ್ನು ಬಿಹಾರ ವಿಧಾನಸಭೆ ಚುನಾವಣೆ ರಾಷ್ಟ್ರ ರಾಜಕಾರಣದಲ್ಲಿ ಪ್ರತಿಷ್ಠೆಯ ಕದನವಾಗಿದೆ. ಎನ್ಡಿಎ ಮತ್ತು ಮಹಾಗಠಬಂಧನ್ ಜಿದ್ದಿಗೆ ಬಿದ್ದು ಅಬ್ಬರದ ಪ್ರಚಾರದಲ್ಲಿ ತೊಡಗಿದ್ದಾರೆ. ಇದರ ಮಧ್ಯೆ ರಣರಂಗಕ್ಕೆ ಪ್ರಧಾನಿ ಮೋದಿ ಕೂಡ ಎಂಟ್ರಿ ಕೊಟ್ಟು ಎದುರಾಳಿಗಳ ವಿರುದ್ಧ ವಾಗ್ದಾಳಿ ನಡೆಸಿದರು. ये गठबंधन वाले फैक्ट्री लगाइएगा गुजरात में और विक्ट्री चाहिए बिहार में। ಬಿಹಾರದಲ್ಲಿ ಚುನಾವಣಾ ಅಖಾಡ ರಂಗೇರಿದೆ. ಮತಯುದ್ಧ ಭೂಮಿಗೆ ಪ್ರಧಾನಿ ಮೋದಿ ಅಬ್ಬರಿಸುತ್ತಲೇ ಎಂಟ್ರಿ ಕೊಟ್ಟಿದ್ದಾರೆ. ನಿನ್ನೆ ಸಮಷ್ಟಿಪುರ ಮತ್ತು ಬೇಗುಸರಾಯ್ನಲ್ಲಿ ನರೇಂದ್ರ ಮೋದಿ ಭರ್ಜರಿ ಸಮಾವೇಶ ನಡೆಸಿದ್ರು. ಭಾಷಣದುದ್ದಕ್ಕೂ ಕಾಂಗ್ರೆಸ್ ಅನ್ನೇ ಗುರಿಯಾಗಿಸಿ ವಾಗ್ದಾಳಿ ನಡೆಸಿದ್ರು. ಬಿಹಾರಕ್ಕೆ ಹೆಮ್ಮೆಯ ಮೂಲವಾಗಿದ್ದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದ ಸೀತಾರಾಮ್ ಕೇಸರಿ ಅವರನ್ನ ಕಾಂಗ್ರೆಸ್ ಅವಮಾನಿಸಿದೆ ಅಂತ ಆರೋಪಿಸಿದ್ರು. ಆದ್ರೆ ನಿತೀಶ್ ಕುಮಾರ್ ನೇತೃತ್ವದಲ್ಲೇ ಎನ್ಡಿಎ ಗೆಲುವಿನ ದಾಖಲೆ ಮುರಿಯುತ್ತೆ ಅಂತ ಹೇಳಿದ್ದಾರೆ. इस बार बिहार में भी नीतीश बाबू के नेतृत्व में एनडीए जीत के अपने पुराने सारे रिकॉर्ड तोड़ने वाला है. ಅತ್ತ ಇಂಡಿಯಾ ಕೂಟದ ಸಿಎಂ ಅಭ್ಯರ್ಥಿ ತೇಜಸ್ವಿ ಯಾದವ್ ಕೂಡ ಮತ ಶಿಕಾರಿ ನಡೆಸುತ್ತಿದ್ದಾರೆ. ಇದರ ಜೊತೆಗೆ ಪ್ರಧಾನಿ ಮೋದಿ ಆರೋಪಕ್ಕೆ ತಿರುಗೇಟು ನೀಡಿದ್ದಾರೆ. ಗುಜರಾತ್ನಲ್ಲಿ ಮಾತ್ರ ಕಾರ್ಖಾನೆಗಳನ್ನ ಮಾಡ್ತಾರೆ, ಆದ್ರೆ ಅವರಿಗೆ ಬಿಹಾರದಲ್ಲಿ ಗೆಲುವು ಬೇಕಾಗಿದೆಯಂತ ಕುಟುಕಿದ್ದಾರೆ. अरे मोदी जी फैक्ट्री लगाइएगा गुजरात में और विक्ट्री चाहिए बिहार में। ऐसा होने वाला बिहार, देखो हम बिहारी हैं, हम लोग डराए वाला नहीं है, बाहरी से डराए वाला है. ಸೀತಾರಾಮ್ ಕೇಸರಿ ಸ್ಮರಿಸಿದ ರಾಹುಲ್ ಗಾಂಧಿ. ಸೀತಾರಾಮ್ ಕೇಸರಿ ಅವರನ್ನ ಕಾಂಗ್ರೆಸ್ ಅವಮಾನಿಸಿದೆ ಎಂದಿರೋ ಪ್ರಧಾನಿ ಮೋದಿಗೆ ರಾಹುಲ್ ತಿರುಗೇಟನ್ನ ನೀಡಿದ್ದಾರೆ. ನವದೆಹಲಿಯ 24 ಅಕ್ಟರ್ ರೋಡ್ನಲ್ಲಿರೋ ಕಚೇರಿಯಲ್ಲಿ ಸೀತಾರಾಮ್ ಕೇಸರಿ ಅವರ 25ನೇ ಪುಣ್ಯಸ್ಮರಣೆ ಆಚರಿಸಿತು. ಸೀತಾರಾಮ್ ಭಾವಚಿತ್ರಕ್ಕೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಪುಷ್ಪ ನಮನ ಸಲ್ಲಿಸಲಾಯಿತು. ಬಿಹಾರ ಮೂಲದ ಸೀತಾರಾಮ್ ಕೇಸರಿ ಅವರನ್ನ ಸ್ಮರಣೆ ಹೆಸರಲ್ಲಿ ಕಾಂಗ್ರೆಸ್ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡಿರುವುದು ಬುದ್ಧಿವಂತ ರಾಜಕೀಯ ನಡೆ ಎನ್ನಲಾಗ್ತಿದೆ. ಮಹೇಶ್ ಈರಣ್ಣ, ಟಿವಿ9 ನವದೆಹಲಿ.